ಈ ಪ್ರಶ್ನೆ ಇದು ಯಾವುದೇ ತೀರ್ಮಾನಗಳಾಗಿರ್ಬೋದು, ಇದು ಯಾವುದೇ ಚರ್ಚೆಗಳಾಗಿರ್ಬೋದು, ನಾವು ಬೀದಿನಲ್ಲಿ ನಿಂತು ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಜೊತೆಯಲ್ಲಿ ಯಾವುದೇ ಅಧಿಕೃತ ತೀರ್ಮಾನಗಳಿರ್ಬೋದು, ಅಂತಿಮವಾಗಿ ನಮಗೆ NDA ಅಭ್ಯರ್ಥಿ ಗೆಲ್ಲಬೇಕು. ಅದಕ್ಕೆ ಪೂರಕವಾದಂಥ ಒಂದು ಕ್ಯಾಂಡಿಡೇಟ್ನ ಕೊಡಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷದ ಕಾರ್ಯಕರ್ತರ ಭಾವನೆ. ಹಾಗಾಗಿ ಕಾದು ನೋಡೋಣ, ಅಂತಿಮವಾಗಿ ದೆಹಲಿಯ ನಾಯಕರುಗಳು, ನಮ್ಮ ನಾಯಕರು ಏನು ತೀರ್ಮಾನ ತಗೋತಾರೆ ಕೂತು ಚರ್ಚೆ ಮಾಡೋಣ. ಒಂದೊಂದು ಕಡೆ ಟಿಕೆಟ್ ಗೊಂದಲ ಏನಾದರೂ ಕಾಂಗ್ರೆಸ್ನವ್ರಿಗೆ ವರದಾನ ಆಗುತ್ತಾ ಅಂತ? ಈಗ ಎಂದು ಕೂಡ ಚನ್ನಪಟ್ಟಣ ತಾಲೂಕು ಒಂದು ಕಡೆ ಜನತಾದಳ ಪಕ್ಷದ ಭದ್ರಕೋಟೆ ಆಗಿರ್ತಕ್ಕಂಥದ್ದು ನೋಡಿದ್ದೇವೆ. ಸನ್ಮಾನ್ಯ ವರದೇಗೌಡರು ನಮ್ಮ ಜೊತೆಯಲ್ಲಿ ಇಲ್ಲ ಇವತ್ತು. ಯಾವ ರೀತಿ ಅವರು ನಮ್ಮ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಜನ ಆಶೀರ್ವಾದ ಮಾಡಿದ್ದಾರೆ. ಜೊತೆಯಲ್ಲಿ ಒಬ್ಬ ಭಾಳ ಸರಳವಾದಂಥ ವ್ಯಕ್ತಿತ್ವ, ಆರ್ಥಿಕವಾಗಿ ಅವರೇನು ಸದೃಢವಾಗಿ ಇರಲಿಲ್ಲ, ಭಾಳ ನಿಷ್ಠಾವಂತ ಕಾರ್ಯಕರ್ತರು ಸಿಮ್ಲಿಂ ನಾಗರಾಜಣ್ಣ ಅವರು ನಮ್ಮ ಅಗಲು ಹೋಗಿದ್ದಾರೆ. ಇವ್ರು ನಮ್ಮ ಜೊತೆಯಲ್ಲಿ ಇಲ್ಲ ಇವತ್ತು. ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತ ನಿಂತಾಗಲೂ ಕೂಡ ಇವತ್ತು ಜನತಾದಳ ಪಕ್ಷಕ್ಕೆ 55ರಿಂದ 60 ಸಾವಿರ ಮತಗಳು ಕ್ರೋಢೀಕರಿಸಿದೆ. ಹಾಗಿದ್ದಾಗ ಸಾಮಾನ್ಯವಾಗಿ ಒಂದು ಕಡೆ JDS ಶಕ್ತಿ, ಇನ್ನೊಂದು ಕಡೆ ಸನ್ಮಾನ್ಯ CP ಯೋಗೀಶ್ವರರು ಕೂಡ ಅವ್ರದ್ದಾದಂಥ ವೈಯಕ್ತಿಕ ವರ್ಚಸ್ಸನ್ನ ಆ ಕ್ಷೇತ್ರದಲ್ಲಿ ಇಟ್ಕೊಂಡಿದ್ದಾರೆ. ಅದು ಕೂಡ ವಾಸ್ತವಾಂಶ. ಇವೆಲ್ಲವನ್ನು ನೋಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಆ ಕ್ಷೇತ್ರದಲ್ಲಿ ನೆಲೆ ಇಲ್ಲ. ಬಹುಶಃ ಈ ಚುನಾವಣೆಯಲ್ಲಿ ಒಂದಷ್ಟು ಮತಗಳು ಕ್ರೋಢೀಕರಿಸಿರ್ಬೋದು ಅವ್ರ ಪರವಾಗಿ. ಆದರೆ ಇತಿಹಾಸ ತೆಗೆದು ನೋಡಿದಾಗ ಕಾಂಗ್ರೆಸ್ಗೆ ಏನು ಅಷ್ಟು ಪ್ರಬಲವಾದಂಥ ನೆಲೆ ಚನ್ನಪಟ್ಟಣದಲ್ಲಿ ಇಲ್ಲ ಅಂತಕ್ಕಂಥದ್ದು ನಾವು ಡೇಟಾ ಅನಾಲಿಸಿಸ್ ಮಾಡಿದಾಗ ಗೊತ್ತಾಗ್ತದೆ. ಈಗ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಬೇಕು ಅಂತೇಳಿ ಲೋಕಾಯುಕ್ತರ ಪತ್ರವನ್ನು ಬರೆದಿರುವಂಥದ್ದು, ಇದು ಎಲ್ಲ ಒಂದು ಕಡೆ ರಾಜಕೀಯ ದ್ವೇಷ. ಈಗ ಏನಾಗಿದೆ, ಈ ಲೋಕಸಭಾ ಚುನಾವಣೆಯ ಬಳಿಕ ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ನಾಯಕತ್ವದ ಶಕ್ತಿ ಇವತ್ತೇನು ಹಳೆ ಮೈಸೂರು ಪ್ರಾಂತ್ಯ ಅಷ್ಟೇ ಅಲ್ಲ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ನಮಗೆ ಯಾವ್ಯಾವ ಜಿಲ್ಲೆಗಳು ತಾಲೂಕುಗಳು ಶಕ್ತಿ ಇದೆ, ಅವು ಎಲ್ಲದರಲ್ಲೂ ಕೂಡ ನಮ್ಮ ನಾಯಕರಾದಂಥ ಕುಮಾರಣ್ಣವರು ಒಂದು ಕರೆಗೆ ಪ್ರಾಮಾಣಿಕವಾಗಿ ಪಕ್ಷದ ಕಾರ್ಯಕರ್ತರು ದುಡಿದ್ರು. BJPನೂ ಕೂಡ ಅಷ್ಟೇ ಕಾರ್ಯಕರ್ತರ ಮಟ್ಟದಲ್ಲಿ ಇವತ್ತು ಪರಸ್ಪರ ಹೊಂದಾಣಿಕೆಯಿಂದ ಒಂದು ಒಳ್ಳೆ ರಿಸಲ್ಟ್ನ ತೊಗೊಂಬಂದಿದ್ದೇವೆ. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ನ ನಾಯಕರುಗಳಿಗೆ ಬಹುಶಃ ನಿನ್ನೆನೋ ಮೊನ್ನೆನೋ ದೆಹಲಿಗೆ ಹೋಗಿರ್ಬೋದು. ಬಹುಶಃ ಅಲ್ಲಿ ಮುಖ್ಯವಾದಂಥ ಚರ್ಚೆ ಕುಮಾರಸ್ವಾಮಿ ಅವ್ರನ್ನ ಯಾವ ರೀತಿ ಟಾರ್ಗೆಟ್ ಮಾಡ್ಬೋದು, ಯಾವ ರೀತಿ ಅವ್ರನ್ನ ಮಾನಸಿಕವಾಗಿ ಕುಗ್ಗಿಸ್ಬೋದು ಅಂತಕ್ಕಂಥದ್ದೇ ಬಹುಶಃ ಅಲ್ಲಿ ಚರ್ಚೆ ಆಗಿದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಹಾಗಾಗಿ ನೋಡಿ ಅಣ್ಣ, ಈಗ ಸುಪ್ರೀಂ ಕೋರ್ಟು ಅಂಗಳದಲ್ಲಿ ಹೋಗಿ 7 ವರ್ಷ ಆಗೋಗಿದೆ. ಇದು ಸುಪ್ರೀಂ ಕೋರ್ಟು ಕ್ಲಿಯರಾಗಿ ಡೈರೆಕ್ಷನ್ಸ್ ಕೊಟ್ಟಾಗಿದೆ. ಲೋಕಾಯುಕ್ತ ಇರ್ಬೋದು, SITಗೆ ಇರ್ಬೋದು, 3 ತಿಂಗಳು ಗಡುವು ಕೊಟ್ಟಿದ್ದರು. 3 ತಿಂಗಳು ಗಡುವಿನಲ್ಲಿ ಏನಾದರೂ ಒಂದು ವರದಿಯನ್ನು ಕೊಡಿ ಅಂತಕ್ಕಂಥದ್ದು ಕೇಳಿದ್ರು. ಇಲ್ಲಿವರೆಗೂ ಒಂದು ಸ್ಟೇಟಸ್ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ಹೊರತುಪಡಿಸಿ ಯಾವುದೇ ರೀತಿಯಾದಂಥ ವರದಿಗಳು ಬಂದಿಲ್ಲ. ಹಾಗಿದ್ದರೆ ನಾನು ಕಾಂಗ್ರೆಸ್ ಅವ್ರಿಗೊಂದು ಮಾತು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟೆಲ್ಲ ಪಾಪ ಕುಮಾರಣ್ಣನ ಮೇಲೆ ಆರೋಪ ಇದೆ, ಇಷ್ಟೆಲ್ಲ ಗಣಿ ಹಗರಣ ಇದೆ ಅಂತಕ್ಕಂಥದ್ದನ್ನು ಇವತ್ತೇನು ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ. ಹಾಗಾದರೆ 2018ರಲ್ಲಿ ಚುನಾವಣಾ ಫಲಿತಾಂಶ ಬಳಿಕ ಯಾತಕ್ಕೋಸ್ಕರ ಕುಮಾರಣ್ಣ ಮನೆ ಬಾಗಿಲಿಗೆ ಬಂದು ಕುಮಾರಣ್ಣವ್ರನ್ನೇ ಮುಖ್ಯಮಂತ್ರಿ ಮಾಡಲಿಕ್ಕೆ ಕಾಂಗ್ರೆಸ್ನವ್ರು ಯಾಕೆ ಪಾಪ ಸಹಿ ಹಾಕಿದರು? ಅವತ್ತು ಅವ್ರಿಗೆ ಪರಿಜ್ಞಾನ ಇರಲಿಲ್ವೇ? ಅವತ್ತು ಇವೆಲ್ಲವೂ ಕೂಡ ಯಾವುದು ತಲೆಯಲ್ಲಿ ಇರಲಿಲ್ವೇ? ಈಗ ಯಾಕೆ ಹೊಸದಾಗಿ ಇವೆಲ್ಲ ಪ್ರಾರಂಭ ಮಾಡಿದ್ದಾರೆ? ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ? ಯಾವ ರೀತಿ ಇವತ್ತು ಸಂವಿಧಾನದ ಮುಖ್ಯಸ್ಥರು, ಸಂವಿಧಾನದ ಹೆಡ್ ಅಂತಕ್ಕಂಥದ್ದು ನಾವೇನು ಇವತ್ತು ಭಾವಿಸ್ತೇವೆ, ಇವತ್ತು ಯಾವ್ಯಾವ ರೀತಿ ರಾಜ್ಯಪಾಲರ ವಿರುದ್ಧವಾಗಿ ಪ್ರತಿಭಟನೆಗಳು ಮಾಡಿದ್ರು. ಇದು ಪ್ರಜಾಪ್ರಭುತ್ವ, ಪ್ರತಿಭಟನೆ ಮಾಡ್ತಕ್ಕಂಥದ್ದಕ್ಕೆ ಎಲ್ರಿಗೂ ಕೂಡ ಸ್ವಾತಂತ್ರ್ಯ ಇದೆ. ಆದರೆ ಯಾವ ರೀತಿ ಅವರ ಪ್ರತಿಭಟನೆ ನಡೆಸಿದ್ರು ಅಂತಕ್ಕಂಥದ್ದು ಈ ರಾಜ್ಯದ ಜನತೆ ನೋಡಿದ್ದಾರೆ. ನೀವು ಮಾಧ್ಯಮದಲ್ಲಿ ತೋರಿಸಿದ್ದೀರಿ. ಯಾವ ರೀತಿ ಸಂವಿಧಾನಕ್ಕೆ ಗೌರವ ಕೊಡ್ತಾ ಇದ್ದಾರೆ, ಯಾವ ರೀತಿ ರಾಜ್ಯಪಾಲರಿಗೆ ಗೌರವ ಕೊಟ್ಟಿದ್ದಾರೆ. ಇದೇನಿವತ್ತು ಹೊಸದಾಗಿ ಪ್ರಾಸಿಕ್ಯೂಷನ್ನ ಅನುಮತಿ ಕೊಡಬೇಕು ಅಂತಕ್ಕಂಥ ಚರ್ಚೆ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಪ್ರತಿನಿತ್ಯ ಇಡೀ ದೇಶದ ಗಮನವನ್ನು ಸೆಳೆದಿರ್ತಕ್ಕಂಥ ಮೂಡದ ಹಗರಣ. ಪ್ರತಿನಿತ್ಯ ಹೊಸ ಹೊಸ ವಿಷಯಗಳು ಬಿಡುಗಡೆ ಆಗ್ತಾ ಇದೆ. ನೋಡಿದ್ರಿ ನೀವೇನೇ ಏನೇನಾಗಿದೆ ಅಂತ, 2-3 ದಿನದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ನೋಡಿದ್ರಿ. ಪ್ರತಿನಿತ್ಯ ಮೂಡದ ಬಗ್ಗೆ ಏನಾದರೂ ಒಂದು ಹೊರಗಡೆ ಬರ್ತಾನೆ ಇದೆ. ಏನು ಸರ್, CM ಭಯನ ಸರ್ ಕುಮಾರಸ್ವಾಮಿ ಅವ್ರು ಕಂಡ್ರೆ? ಹಂಗಾಗಿ ಅವ್ರನ್ನ ಕೇಂದ್ರದಿಂದ ಕೂಡ ಸಚಿವ ಸ್ಥಾನದಿಂದ ಇಳಿಸಿದ್ರೆ ಕಾರಣಕ್ಕೆ ಈ ರೀತಿ ಏನಾದರೂ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ?
ನೋಡಿ ಯಾವೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಕೇಂದ್ರದ ಸಚಿವರಾಗಿ ಇಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇವೆ, ನಮ್ಮಲ್ಲಿ ಯಾವುದೇ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು ಆ ಗಣಿಗಾರಿಕೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಿ ಹಾಕಿಲ್ಲ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟಲ್ಲಿದೆ ಅಂಗಳದಲ್ಲಿ. ಈಗ ಹೊಸ್ದಾಗಿ ಮತ್ತೆ ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಕ್ಕಂಥ ಚರ್ಚೆಗಳು ಇವೆಲ್ಲವನ್ನು ದಿಕ್ತಪ್ಪಿಸ್ತಕ್ಕಂಥ ಕೆಲಸ ಅಷ್ಟೇ. ಮೂಢ ಹಗರಣವನ್ನು ಇವತ್ತು ಮುಚ್ಚಾಕೊಳ್ಳಿಕ್ಕೋಸ್ಕರ ಇವೆಲ್ಲ ಹೊಸ ಪ್ಲ್ಯಾನಿಂಗ್ ಅಷ್ಟೇ, ಏನಿಲ್ಲ. 40-60 ಒಪ್ಕೊಂಡಿರಲಿಲ್ಲ ಅವ್ರ ಪತ್ನಿಯವರು ಅಂತ ಹೇಳಿದ್ದಾರೆ. ಅದು ದಾಖಲೆಗಳು ಕೂಡ ಕುಮಾರಸ್ವಾಮಿ ಅವರು ಯಾವುದಡೆ 40-60 ಅವರು ಮೂಡೋದವ್ರ ಪ್ರಸ್ತಾವನೆ ಸಲ್ಲಿಸಿದಾಗ ಸಿಎಂ ಪತ್ನಿ ರಿಜೆಕ್ಟ್ ಮಾಡಿದಾರಂತೆ, ದಾಖಲೆಗಳು ಕೂಡ ಬಿಡುಗಡೆ ಮಾಡಿದ್ದಾರೆ. ಹೌದು, ನಿಮ್ಮ ಕಣ್ಣು ಮುಂದೆ ಇದೆಯಲ್ಲ. ಆ ಪತ್ರದಲ್ಲಿ ಏನು ಬರೆದಿದ್ದಾರೆ, ಇವತ್ತು 40-60 ನಿವೇಶನ ನಮಗೆ ಬೇಡ, ಬದಲಿ ಇವತ್ತು ಜಾಗ ಬೇಕು ಅಂತಕ್ಕಂಥದ್ದು. ಆಮೇಲೆ ಅಲ್ಲೇನು ಇವತ್ತು ಅಳಿಸಿದಾರಲ್ಲ ವೈಟ್ನರ್ ತಗೊಂಡು, ಅದರಲ್ಲಿ ಏನು ಬರೆದಿದ್ರು, ಎಲ್ಲಿ ಕೇಳಿದರು ಬದಲಿ ಜಾಗ, ಇದೇ ವಿಜಯನಗರ ಬಡಾವಣೆಯಲ್ಲಿ ಬರೆದಿದ್ರು ಅಂತ ಕೇಳಿದರು ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಇರ್ತಕ್ಕಂಥ ಮಾಹಿತಿ, ಹೌದಲ್ವೇ? ಆಯಿತು, ಥ್ಯಾಂಕ್ ಯು. ನಮಸ್ತೆ ಸರ್, ಇವತ್ತು ಮೀಟಿಂಗ್ ಇಟ್ಕೊಂಡಿದ್ದೀರಾ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಸರ್? ಈಗಾಗಲೇ ನಮ್ಮ ನಾಯಕರಾದಂಥ ಕೇಂದ್ರದ ಸಚಿವರು ಮಾನ್ಯ ಕುಮಾರಣ್ಣ ಅವರ ಸಮ್ಮುಖದಲ್ಲಿ ಮೊದಲನೇ ಸಭೆ ಈಗಾಗಲೇ ಮುಕ್ತಾಯ ಮಾಡಿದ್ದೇವೆ. ಸಂಘಟನೆ ಇನ್ನೂ ಚುರುಕಾಗಬೇಕು. ಹಲವಾರು ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಪ್ರವಾಸ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪಕ್ಷದ ಚೌಕಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳು ಮುಕ್ತಾಯ ಆಗಿದೆ. ಇವತ್ತು ಅದು ಮುಂದುವರೆದ ಭಾಗ, ಕೆಲವೊಂದಷ್ಟು ಉಸ್ತುವಾರಿಗಳು ನೇಮಕಾತಿ ಮಾಡಬೇಕಾಗಿದೆ, ಜಿಲ್ಲಾವಾರು, ತಾಲೂಕುವಾರು. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನು ಕರ್ಕೊಂಡಿದ್ದೇವೆ ಪಾರ್ಟಿ ಆಫೀಸಲ್ಲಿ. ಬಹಳ ಪ್ರಮುಖವಾಗಿ ಈಗ ಬರ್ತಾ ಇರೋಂಥ ಉಪಚುನಾವಣೆ, ಬನ್ನಿ ಅಣ್ಣ. ಚನ್ನಪಟ್ಟಣ ಏನಿದೆ, ಈ ಒಂದು ಚುನಾವಣೆ ಗೆಲ್ಲಬೇಕು JDSನ ಭದ್ರಕೋಟೆ. ಹಾಗಾಗಿ ತಮಗೂ ಕೂಡ ಜವಾಬ್ದಾರಿ ಕೊಟ್ಟಿದ್ದಾರೆ. ತಾವು ಏನು ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದೀರಿ ಸರ್ ಈ ಒಂದು ಕ್ಷೇತ್ರಕ್ಕೆ? ಸನ್ಮಾನ್ಯ ಕುಮಾರಣ್ಣ ಅವರ ಸ್ವಕ್ಷೇತ್ರ, ಕಳೆದ 2 ಬಾರಿನೂ ಕೂಡ ಶಾಸಕರಾಗಿ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಿದ್ದಾರೆ, ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಪಕ್ಷದ ಕಾರ್ಯಕರ್ತರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಒಬ್ಬ ಕಾರ್ಯಕರ್ತನಾಗಿ ನನ್ನ ಜವಾಬ್ದಾರಿ. ಹಾಗಾಗಿ ಅತಿ ಶೀಘ್ರದಲ್ಲೇ ಬಹುಶಃ ನಮ್ಮೆಲ್ಲರ ನಿರೀಕ್ಷೆಯಂತೆ ಸಂಡೂರು, ಶಿಗ್ಗಾವಿ ಮತ್ತು ಚನ್ನಪಟ್ಟಣದಲ್ಲಿ ನಡಿಬೇಕಾಗಿರ್ತಕ್ಕಂಥ ಉಪಚುನಾವಣೆ ದಿನಾಂಕ ಬಹುಶಃ ಅತಿ ಸಮೀಪದಲ್ಲೇ ಪ್ರಕಟ ಆಗುತ್ತೆ ಅಂತಕ್ಕಂಥದ್ದು ನಾವು ಕೂಡ ಸುದ್ದಿಯನ್ನು ಕೇಳ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳಲ್ಲಿ, ಪಂಚಾಯಿತಿ ಮಟ್ಟದಲ್ಲಿ, ಜೊತೆಯಲ್ಲಿ ಟೌನ್ನಲ್ಲಿ ಬರ್ತಕ್ಕಂಥ 31 ವಾರ್ಡ್ಗಳಲ್ಲೂ ಹೆಚ್ಚಾಗಿ ಒಂದು ಸ್ವಲ್ಪ ಗಮನ ಕೊಟ್ಟು ಜವಾಬ್ದಾರಿಯನ್ನು ವಹಿಸಿ ಕೆಲಸವನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ಕಾರ್ಯಕರ್ತರ ಒಂದು ಬಯಕೆ. ಅವರ ಒಂದು ಬಯಕೆಗೆ ಪೂರಕವಾಗಿ ಇವತ್ತು ನಾನು ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ನನ್ನ ಒಂದು ಕರ್ತವ್ಯ ಮಾಡ್ತಾಯಿದ್ದೆ. ಸರ್, ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ CP ಯೋಗೇಶ್ವರ್ ಅವರು ನಾನೇ ಕ್ಯಾಂಡಿಡೇಟ್ ಆಗ್ತೀನಿ, ಸೊ ನಾನು ಇಲ್ಲೇ ನಿಲ್ತೀನಿ, ಇಂಡಿಪೆಂಡೆಂಟ್ ಆದರೂ ನಿಲ್ತೀನಿ ಅಂತ ಒಂದು ಕಡೆ ಹೇಳ್ತಾರೆ. ಇದು JDSನ ಕ್ಷೇತ್ರ ಆಗಿರೋದು, JDS ಈ ಟಿಕೆಟ್ ತಮಗೆ ಬೇಕು ಅನ್ನೋದು ಇಲ್ಲಿ ಚರ್ಚೆ. ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರನ್ನು, ಅದು BJP ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಸರ್. ಈಗ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿ ಮಿತ್ರ ಪಕ್ಷವಾಗಿ ಅತ್ಯಂತ ಆರೋಗ್ಯಕರವಾದಂಥ ಚುನಾವಣೆಯನ್ನು ಮಾಡಿದ್ದೇವೆ. ಜನನೂ ಕೂಡ ಈ ಒಂದು ಮಿತ್ರ ಪಕ್ಷಕ್ಕೆ ಸಹಿಯನ್ನು ಹಾಕಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅತಿ ಹೆಚ್ಚು ಲೋಕಸಭಾ ಸಂಸದರನ್ನು ಸಂಸತ್ಗೆ ಕಳಿಸ್ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಉಪಚುನಾವಣೆಗಳು 3 ಉಪಚುನಾವಣೆಗಳಿದೆ ರಾಜ್ಯದಲ್ಲಿ, ಚನ್ನಪಟ್ಟಣ ಒಂದೇ ಅಲ್ಲ. ಬಹುಶಃ ಸನ್ಮಾನ್ಯ ಕುಮಾರಣ್ಣ ಅವರ ಸ್ವಕ್ಷೇತ್ರ ಆಗಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಒಂದಷ್ಟು ಗಮನ ಸೆಳೀತಾ ಇದೆ. ಆದರೆ ಯಾವುದೇ ಅಧಿಕೃತ ತೀರ್ಮಾನಗಳಾಗಬೇಕಾದಂಥ ಸಂದರ್ಭದಲ್ಲಿ ಅಂತಿಮವಾಗಿ ದೆಹಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು, ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ನಮ್ಮ ನಾಯಕರು, ಇಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಮತ್ತು ರಾಜ್ಯ ನಾಯಕರು, ಅವರು ಕೂಡ ಕೆಲವೊಂದಷ್ಟು ವರದಿಗಳನ್ನ ಕ್ರೋಢೀಕರಿಸಿದ್ದಾರೆ. ಈಗಾಗಲೇ ಬಹುಶಃ ವರದಿಗಳನ್ನ ಕಳಿಸ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಜೊತೆಯಲ್ಲಿ ನಮ್ಮ ಕಾರ್ಯಕರ್ತರುಗಳ ಭಾವನೆ ಏನಿದೆ, ಸ್ಥಳೀಯವಾಗಿ BJP ಕಾರ್ಯಕರ್ತರುಗಳ ಭಾವನೆ ಏನಿದೆ, ಇವೆಲ್ಲವನ್ನು ಅವರ ಭಾವನೆಗೆ ಯಾವುದೇ ರೀತಿ ಧಕ್ಕೆ ಉಂಟು ಮಾಡದೇ ಇರತಕ್ಕಂಥ ನಿಟ್ಟಿನಲ್ಲಿ
ದೆಹಲಿಯ ನಾಯಕರುಗಳು ಅತಿ ಶೀಘ್ರದಲ್ಲಿ ಒಂದು ಎನ್ ಡಿ ಎ ಅಭ್ಯರ್ಥಿಯನ್ನು ಫೈನಲ್ ಕೊಡ್ತಾರೆ ಅಂತಕ್ಕಂಥದ್ದು ನಾವು ಭಾವಿಸಿದ್ದೇವೆ. ಒಂದು ವೇಳೆ ಈ ಒಂದು ಕ್ಷೇತ್ರವನ್ನು ಬಿಜೆಪಿಗೆ ಅಂದರೆ ತಮಗೆ ಟಿಕೆಟ್ ತಗೊಂಡ್ರೆ ಬಿಟ್ಕೊಡೋಕೆ JDS ರೆಡಿ ಇದೆಯಾ ಸರ್? ಈಗ ಇಲ್ಲಿ ಪ್ರಶ್ನೆ ಇದು ಯಾವುದೇ ತೀರ್ಮಾನಗಳಾಗಿರ್ಬೋದು, ಇದು ಯಾವುದೇ ಚರ್ಚೆಗಳಾಗಿರ್ಬೋದು, ನಾವು ಬೀದಿನಲ್ಲಿ ನಿಂತು ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಜೊತೆಯಲ್ಲಿ ಯಾವುದೇ ಅಧಿಕೃತ ತೀರ್ಮಾನಗಳಿರ್ಬೋದು, ಅಂತಿಮವಾಗಿ ನಮಗೆ NDA ಅಭ್ಯರ್ಥಿ ಗೆಲ್ಲಬೇಕು, ಅದಕ್ಕೆ ಪೂರಕವಾದಂಥ ಒಂದು ಕ್ಯಾಂಡಿಡೇಟ್ನ ಕೊಡಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷದ ಕಾರ್ಯಕರ್ತರ ಭಾವನೆ. ಹಾಗಾಗಿ ಕಾದು ನೋಡೋಣ, ಅಂತಿಮವಾಗಿ ದೆಹಲಿಯ ನಾಯಕರುಗಳು ನಮ್ಮ ನಾಯಕರು ಏನು ತೀರ್ಮಾನ ತಗೋತಾರೆ ಕೂತು ಚರ್ಚೆ ಮಾಡೋಣ. ಟಿಕೆಟ್ ಗೊಂದಲ ಏನಾದರೂ ಕಾಂಗ್ರೆಸ್ನವ್ರಿಗೆ ವರದಾನ ಆಗುತ್ತಾ ಅಂತ? ಈಗ ಎಂದು ಕೂಡ ಚನ್ನಪಟ್ಟಣ ತಾಲೂಕು ಒಂದು ಕಡೆ ಜನತಾದಳ ಪಕ್ಷದ ಭದ್ರಕೋಟೆ ಆಗಿರ್ತಕ್ಕಂಥದ್ದು ನೋಡಿದ್ದೇವೆ. ಸನ್ಮಾನ್ಯ ವರದೇಗೌಡರು ನಮ್ಮ ಜೊತೆಯಲ್ಲಿ ಇಲ್ಲ ಇವತ್ತು. ಯಾವ ರೀತಿ ಅವರು ನಮ್ಮ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಜನ ಆಶೀರ್ವಾದ ಮಾಡಿದ್ದಾರೆ. ಜೊತೆಯಲ್ಲಿ ಒಬ್ಬ ಭಾಳ ಸರಳವಾದಂಥ ವ್ಯಕ್ತಿತ್ವ, ಆರ್ಥಿಕವಾಗಿ ಅವರೇನು ಸದೃಢವಾಗಿ ಇರಲಿಲ್ಲ, ಭಾಳ ನಿಷ್ಠಾವಂತ ಕಾರ್ಯಕರ್ತರು ಸಿಮ್ಲಿಂ ನಾಗರಾಜಣ್ಣ ಅವರು ನಮ್ಮ ಅಗಲು ಹೋಗಿದ್ದಾರೆ. ಇವ್ರು ನಮ್ಮ ಜೊತೆಯಲ್ಲಿ ಇಲ್ಲ ಇವತ್ತು. ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತ ನಿಂತಾಗಲೂ ಕೂಡ ಇವತ್ತು ಜನತಾದಳ ಪಕ್ಷಕ್ಕೆ 55,000 ರಿಂದ 60,000 ಮತಗಳು ಕ್ರೋಢೀಕರಿಸಿದೆ. ಹಾಗಿದ್ದಾಗ ಸಾಮಾನ್ಯವಾಗಿ ಒಂದು ಕಡೆ JDS ಶಕ್ತಿ, ಇನ್ನೊಂದು ಕಡೆ ಸನ್ಮಾನ್ಯ CP ಯೋಗೀಶ್ವರರು ಕೂಡ ಅವ್ರದ್ದಾದಂಥ ವೈಯಕ್ತಿಕ ವರ್ಚಸ್ಸನ್ನ ಆ ಕ್ಷೇತ್ರದಲ್ಲಿ ಇಟ್ಕೊಂಡಿದ್ದಾರೆ. ಅದು ಕೂಡ ವಾಸ್ತವಾಂಶ. ಇವೆಲ್ಲವನ್ನು ನೋಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಆ ಕ್ಷೇತ್ರದಲ್ಲಿ ನೆಲೆ ಇಲ್ಲ. ಬಹುಶಃ ಈ ಚುನಾವಣೆಯಲ್ಲಿ ಒಂದಷ್ಟು ಮತಗಳು ಕ್ರೋಢೀಕರಿಸಿರ್ಬೋದು ಅವ್ರ ಪರವಾಗಿ. ಆದರೆ ಇತಿಹಾಸ ತೆಗೆದು ನೋಡಿದಾಗ ಕಾಂಗ್ರೆಸ್ಗೆ ಏನು ಅಷ್ಟು ಪ್ರಬಲವಾದಂಥ ನೆಲೆ ಚನ್ನಪಟ್ಟಣದಲ್ಲಿ ಇಲ್ಲ ಅಂತಕ್ಕಂಥದ್ದು ನಾವು ಡೇಟಾ ಅನಾಲಿಸಿಸ್ ಮಾಡಿದಾಗ ಗೊತ್ತಾಗ್ತದೆ. ಈಗ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಬೇಕು ಅಂತೇಳಿ ಲೋಕಾಯುಕ್ತರು ಪತ್ರವನ್ನು ಬರೆದಿರುವಂಥದ್ದು, ಇದು ಎಲ್ಲ ಒಂದು ಕಡೆ ರಾಜಕೀಯ ದ್ವೇಷ. ಈಗ ಏನಾಗಿದೆ, ಈ ಲೋಕಸಭಾ ಚುನಾವಣೆಯ ಬಳಿಕ ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ನಾಯಕತ್ವದ ಶಕ್ತಿ ಇವತ್ತೇನು ಹಳೆ ಮೈಸೂರು ಪ್ರಾಂತ್ಯ ಅಷ್ಟೇ ಅಲ್ಲ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ನಮಗೆ ಯಾವ್ಯಾವ ಜಿಲ್ಲೆಗಳು ತಾಲೂಕುಗಳು ಶಕ್ತಿ ಇದೆ, ಅವು ಎಲ್ಲದರಲ್ಲೂ ಕೂಡ ನಮ್ಮ ನಾಯಕರಾದಂಥ ಕುಮಾರಣ್ಣವರು ಒಂದು ಕರೆಗೆ ಪ್ರಾಮಾಣಿಕವಾಗಿ ಪಕ್ಷದ ಕಾರ್ಯಕರ್ತರು ದುಡಿದ್ರು. BJPನೂ ಕೂಡ ಅಷ್ಟೇ ಕಾರ್ಯಕರ್ತರ ಮಟ್ಟದಲ್ಲಿ ಇವತ್ತು ಪರಸ್ಪರ ಹೊಂದಾಣಿಕೆಯಿಂದ ಒಂದು ಒಳ್ಳೆ ರಿಸಲ್ಟ್ನ ತೊಗೊಂಬಂದಿದ್ದೇವೆ. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ನ ನಾಯಕರುಗಳಿಗೆ ಬಹುಶಃ ನಿನ್ನೆನೋ ಮೊನ್ನೆನೋ ದೆಹಲಿಗೆ ಹೋಗಿರ್ಬೋದು. ಬಹುಶಃ ಅಲ್ಲಿ ಮುಖ್ಯವಾದಂಥ ಚರ್ಚೆ ಕುಮಾರಸ್ವಾಮಿ ಅವ್ರನ್ನ ಯಾವ ರೀತಿ ಟಾರ್ಗೆಟ್ ಮಾಡ್ಬೋದು, ಯಾವ ರೀತಿ ಅವ್ರನ್ನ ಮಾನಸಿಕವಾಗಿ ಕುಗ್ಗಿಸ್ಬೋದು ಅಂತಕ್ಕಂಥದ್ದೇ ಬಹುಶಃ ಅಲ್ಲಿ ಚರ್ಚೆ ಆಗಿದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಹಾಗಾಗಿ ನೋಡಿ ಅಣ್ಣ, ಈಗ ಸುಪ್ರೀಂ ಕೋರ್ಟು ಅಂಗಳದಲ್ಲಿ ಹೋಗಿ 7 ವರ್ಷ ಆಗೋಗಿದೆ. ಇದು ಸುಪ್ರೀಂ ಕೋರ್ಟು ಕ್ಲಿಯರಾಗಿ ಡೈರೆಕ್ಷನ್ಸ್ ಕೊಟ್ಟಾಗಿದೆ. ಲೋಕಾಯುಕ್ತ ಇರ್ಬೋದು, SITಗೆ ಇರ್ಬೋದು, 3 ತಿಂಗಳು ಗಡುವು ಕೊಟ್ಟಿದ್ದರು. 3 ತಿಂಗಳು ಗಡುವಿನಲ್ಲಿ ಏನಾದರೂ ಒಂದು ವರದಿಯನ್ನು ಕೊಡಿ ಅಂತಕ್ಕಂಥದ್ದು ಕೇಳಿದ್ರು. ಇಲ್ಲಿವರೆಗೂ ಒಂದು ಸ್ಟೇಟಸ್ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ಹೊರತುಪಡಿಸಿ ಯಾವುದೇ ರೀತಿಯಾದಂಥ ವರದಿಗಳು ಬಂದಿಲ್ಲ. ಹಾಗಿದ್ದರೆ ನಾನು ಕಾಂಗ್ರೆಸ್ ಅವ್ರಿಗೊಂದು ಮಾತು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟೆಲ್ಲ ಪಾಪ ಕುಮಾರಣ್ಣನ ಮೇಲೆ ಆರೋಪ ಇದೆ, ಇಷ್ಟೆಲ್ಲ ಗಣಿ ಹಗರಣ ಇದೆ ಅಂತಕ್ಕಂಥದ್ದನ್ನು ಇವತ್ತೇನು ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ. ಹಾಗಾದರೆ 2018ರಲ್ಲಿ ಚುನಾವಣಾ ಫಲಿತಾಂಶ ಬಳಿಕ ಯಾತಕ್ಕೋಸ್ಕರ ಕುಮಾರಣ್ಣ ಮನೆ ಬಾಗಿಲಿಗೆ ಬಂದು ಕುಮಾರಣ್ಣವ್ರನ್ನೇ ಮುಖ್ಯಮಂತ್ರಿ ಮಾಡಲಿಕ್ಕೆ ಕಾಂಗ್ರೆಸ್ನವ್ರು ಯಾಕೆ ಪಾಪ ಸಹಿ ಹಾಕಿದರು? ಅವತ್ತು ಅವ್ರಿಗೆ ಪರಿಜ್ಞಾನ ಇರಲಿಲ್ವೇ? ಅವತ್ತು ಇವೆಲ್ಲವೂ ಕೂಡ ಯಾವುದು ತಲೆಯಲ್ಲಿ ಇರಲಿಲ್ವೇ? ಈಗ ಯಾಕೆ ಹೊಸದಾಗಿ ಇವೆಲ್ಲ ಪ್ರಾರಂಭ ಮಾಡಿದ್ದಾರೆ? ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ? ಯಾವ ರೀತಿ ಇವತ್ತು ಸಂವಿಧಾನದ ಮುಖ್ಯಸ್ಥರು, ಸಂವಿಧಾನದ ಹೆಡ್ ಅಂತಕ್ಕಂಥದ್ದು ನಾವೇನು ಇವತ್ತು ಭಾವಿಸ್ತೇವೆ, ಇವತ್ತು ಯಾವ್ಯಾವ ರೀತಿ ರಾಜ್ಯಪಾಲರ ವಿರುದ್ಧವಾಗಿ ಪ್ರತಿಭಟನೆಗಳು ಮಾಡಿದ್ರು. ಇದು ಪ್ರಜಾಪ್ರಭುತ್ವ, ಪ್ರತಿಭಟನೆ ಮಾಡ್ತಕ್ಕಂಥದ್ದಕ್ಕೆ ಎಲ್ರಿಗೂ ಕೂಡ ಸ್ವಾತಂತ್ರ್ಯ ಇದೆ. ಆದರೆ ಯಾವ ರೀತಿ ಅವರ ಪ್ರತಿಭಟನೆ ನಡೆಸಿದ್ರು ಅಂತಕ್ಕಂಥದ್ದು ಈ ರಾಜ್ಯದ ಜನತೆ ನೋಡಿದ್ದಾರೆ, ನೀವು ಮಾಧ್ಯಮದಲ್ಲಿ ತೋರಿಸಿದ್ದೀರಿ. ಯಾವ ರೀತಿ ಸಂವಿಧಾನಕ್ಕೆ ಗೌರವ ಕೊಡ್ತಾ ಇದ್ದಾರೆ, ಯಾವ ರೀತಿ ರಾಜ್ಯಪಾಲರಿಗೆ ಗೌರವ ಕೊಟ್ಟಿದ್ದಾರೆ. ಇದೇನಿವತ್ತು ಹೊಸದಾಗಿ ಪ್ರಾಸಿಕ್ಯೂಷನ್ನ ಅನುಮತಿ ಕೊಡಬೇಕು ಅಂತಕ್ಕಂಥ ಚರ್ಚೆ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಪ್ರತಿನಿತ್ಯ ಇಡೀ ದೇಶದ ಗಮನವನ್ನು ಸೆಳೆದಿರ್ತಕ್ಕಂಥ ಮೂಡದ ಹಗರಣ. ಪ್ರತಿನಿತ್ಯ ಹೊಸ ಹೊಸ ವಿಷಯಗಳು ಬಿಡುಗಡೆ ಆಗ್ತಾ ಇದೆ. ನೋಡಿದ್ರಿ ನೀವೇನೇ ಏನೇನಾಗಿದೆ ಅಂತ, 2-3 ದಿನದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ನೋಡಿದ್ರಿ. ಪ್ರತಿನಿತ್ಯ ಮೂಡದ ಬಗ್ಗೆ ಏನಾದರೂ ಒಂದು ಹೊರಗಡೆ ಬರ್ತಾನೆ ಇದೆ.
ಏನು ಸರ್ ಸಿ ಎಂ ಭಯನ ಸರ್ ಕುಮಾರಸ್ವಾಮಿ ಅವ್ರು ಕಂಡ್ರೆ, ಹಂಗಾಗಿ ಅವ್ರನ್ನ ಕೇಂದ್ರದಿಂದ ಕೂಡ ಸಚಿವ ಸ್ಥಾನದಿಂದ ಇಳಿಸಿದ್ರೆ ಒಳ್ಳೆ ಕಾರಣಕ್ಕೆ ಈ ರೀತಿ ಏನಾದ್ರು ಪ್ಲಾನ್ ಮಾಡ್ತಿದ್ದಾರೆ ಅಂತ. ನೋಡಿ, ಯಾವೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಕೇಂದ್ರದ ಸಚಿವರಾಗಿ ಇಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇವೆ, ನಮ್ಮಲ್ಲಿ ಯಾವುದೇ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು ಆ ಗಣಿಗಾರಿಕೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಿ ಹಾಕಿಲ್ಲ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟಲ್ಲಿದೆ ಅಂಗಳದಲ್ಲಿ. ಈಗ ಹೊಸ್ದಾಗಿ ಮತ್ತೆ ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಕ್ಕಂಥ ಚರ್ಚೆಗಳು ಇವೆಲ್ಲವನ್ನು ದಿಕ್ತಪ್ಪಿಸ್ತಕ್ಕಂಥ ಕೆಲಸ ಅಷ್ಟೇ. ಮೂಢ ಹಗರಣವನ್ನು ಇವತ್ತು ಮುಚ್ಚಾಕೊಳ್ಳಿಕ್ಕೋಸ್ಕರ ಇವೆಲ್ಲ ಹೊಸ ಪ್ಲ್ಯಾನಿಂಗ್ ಅಷ್ಟೇ, ಏನಿಲ್ಲ. 40-60 ಒಪ್ಕೊಂಡಿರಲಿಲ್ಲ ಅವ್ರ ಪತ್ನಿಯವರು ಅಂತ ಹೇಳಿದ್ದಾರೆ. ಅದು ದಾಖಲೆಗಳು ಕೂಡ ಕುಮಾರಸ್ವಾಮಿ ಅವರು ಯಾವುದಡೆ 40-60 ಅವರು ಮೂಡೋದವ್ರ ಪ್ರಸ್ತಾವನೆ ಸಲ್ಲಿಸಿದಾಗ ಸಿಎಂ ಪತ್ನಿ ರಿಜೆಕ್ಟ್ ಮಾಡಿದಾರಂತೆ, ದಾಖಲೆಗಳು ಕೂಡ ಬಿಡುಗಡೆ ಮಾಡಿ. ಹೌದು, ನಿಮ್ಮ ಕಣ್ಣು ಮುಂದೆ ಇದೆಯಲ್ಲ. ಆ ಪತ್ರದಲ್ಲಿ ಏನು ಬರೆದಿದ್ದಾರೆ ಇವತ್ತು, 40-60 ನಿವೇಶನ ನಮಗೆ ಬೇಡ, ಬದಲಿ ಇವತ್ತು ಜಾಗ ಬೇಕು ಅಂತಕ್ಕಂಥದ್ದು. ಆಮೇಲೆ ಅಲ್ಲೇನು ಇವತ್ತು ಅಳಿಸಿದಾರಲ್ಲ ವೈಟ್ನರ್ ತಗೊಂಡು, ಅದರಲ್ಲಿ ಏನು ಬರೆದಿದ್ರು, ಎಲ್ಲಿ ಕೇಳಿದರು ಬದಲಿ ಜಾಗ, ಇದೇ ವಿಜಯನಗರ ಬಡಾವಣೆಯಲ್ಲಿ ಬರೆದಿದ್ರು ಅಂತ ಕೇಳಿದರು ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಇರ್ತಕ್ಕಂಥ ಮಾಹಿತಿ, ಹೌದಲ್ವೇ? ಆಯಿತು, ಥ್ಯಾಂಕ್ ಯು.